Hi guys, welcome back to one more mini vlog. Third day at the hospital. So during initial 5 days ತುಂಬಾ ಕಷ್ಟ ಆಗಿರುತ್ತೆ ಹಾಸ್ಪಿಟಲಲ್ಲಿ ಎವ್ರಿ ಡೇ ಅಂಡ್ ನೈಟ್ ಕಳೆಯೋದಂತೂ. ನೈಟ್ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಸರಿಯಾಗಿ. ಅಮ್ಮ ಮಗು ನೋಡ್ಕೊಳ್ತಾ ಇದ್ರು, ರಾಜೀವು ಮಗು ನೋಡ್ಕೊಳ್ತಾ ಇದ್ರು. ರಾಜೀವ್ ನೈಟ್ ಶಿಫ್ಟ್ ಮಾಡಿ ಮಲ್ಕೊಂಡಿದ್ದಾರೆ. ಅಮ್ಮ ಮಾರ್ನಿಂಗ್ ಎದ್ದು ಆಕ್ಟಿವ್ ಆಗಿ ಫಾಸ್ಟ್ ಆಗಿ ಮಗುನ ಇಳೆ ಬಿಸಿಲು ಕಾಯಿಸ್ಕೊಂಡ್ಬರ್ತೀನಿ ಅಂತ ಹೋಗ್ತಾ ಇದ್ದಾರೆ. ವಿಟಮಿನ್ ಡಿ ಬೇಕಲ್ವಾ. ಸೊ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಮಗು ವಾಪಸ್ ಬಂದ್ಮೇಲೆ ತುಂಬಾ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ದ. ಸ್ವಲ್ಪ ಹೊತ್ತು 10 o'clockಗೆ ಡಾಕ್ಟರ್ಸ್ ಎಲ್ಲ ರೌಂಡ್ಸ್ ಬರ್ತೀನಿ ಅಂತಿದ್ರು. ಅಷ್ಟೊತ್ತಿಗೆ ಅಮ್ಮ ಬೇಬಿಗೆ ಬಾಡಿ ವೈಪ್ ಮಾಡಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಒಂದು ರೌಂಡ್ಸ್ ಬೇಬಿ ಚೆಕಪ್ ಮತ್ತೆ ನನಗೆ ಚೆಕಪ್ ಆಗ್ತಾ ಹೋಗ್ತಾ ಇತ್ತು. ನಾನು ಥರ್ಡ್ ಡೇ ಇಂದಾನೆ ಸ್ವಲ್ಪ ವಾಕ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಡಾಕ್ಟರ್ ನನಗೆ 5th ಡೇ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಹೇಳಿದ್ರು. 4th ಡೇ ಬೇಬಿಗೆ ಜಾಂಡಿಸ್ ಟೆಸ್ಟಿಗೆ ಅಂತ ಬ್ಲಡ್ ಸ್ಯಾಂಪಲ್ ಡ್ರಾ ಮಾಡ್ಕೊಂಡು ಬಂದ್ರು. ಇದನ್ನ ಟೆಸ್ಟಿಗೆ ಕಳಿಸ್ಬೇಕು ಅಂತ ಇಲ್ಲಿಟ್ಟಿದ್ರು. ನೋಡ್ತಾ ಇದ್ದೆ, ತುಂಬಾ ಕಷ್ಟ ಆಗ್ತಿತ್ತು ಇದನ್ನ ನೋಡೋದಕ್ಕೆ. ಈ ತರ ನಾವು ಹಾಸ್ಪಿಟಲ್ ಅಲ್ಲಿ ಫಸ್ಟ್ 5 days ಡಿಫಿಕಲ್ಟ್ ಡೇಸ್ ನ ಡೇ ಅಂಡ್ ನೈಟ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಮರ ಡೈರೀಸ್ ಚಾನಲ್ಗೆ.